ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಫಾರ್ ದ ಫಸ್ಟ್ ಟೈಮ್ ಹೋಗ್ತಾ ಇರೋದು. ದೂರದಿಂದ ನೋಡಿದ್ದೆ ಅಷ್ಟೇ, ಬಟ್ ಇವತ್ತು ಶನಿವಾರ, ಸೊ ಹಂಗೆ ರ್ಯಾಂಡಮ್ ವ್ಲಾಗು ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಮನೆಯವರೆಲ್ಲರೂ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಫುಲ್ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿರೋ ಕೊನೆವರೆಗೂ ನೋಡಿದ್ರೆ ಗೊತ್ತಾಗುತ್ತೆ. ಬಾಯ್. ಇವತ್ತು ಶನಿವಾರ ಅಲ್ವಾ, ಸೊ ಹಾಗಾಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆ ಮಾಡೋಣ ಅಂತ ಹೊಸ್ಲು ಪೂಜೆ ಮಾಡ್ತಾ ಇದ್ದೀನಿ. ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ಅರಿಶಿಣದಿಂದ ನೀಟಾಗಿ ಇದು ಮಾಡಿಕೊಂಡು ಹೊಸ್ಲು ಪೂಜೆ ಮಾಡಬೇಕು. ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಪೂಜೆ ಎಲ್ಲ ಮುಗೀತು. ಈಗ ಔಟ್ಫಿಟ್ ಚೇಂಜ್ ಮಾಡ್ತೀನಿ. ಬೇರೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದಲ್ವಾ, ಸೊ ಬೇರೆ ಬಟ್ಟೆ ಹಾಕ್ಕೊಳ್ಳೋಣ ಅಂತ. ಯಾವ ಬಟ್ಟೆ ಹಾಕ್ಕೊಳ್ಳೋದು ಎಲ್ಲ ಮೆಸ್ಸಿಯಾಗಿ ಇಟ್ಕೊಂಡಿದ್ದೀನಿ, ಏನು ಅನ್ಕೋಬೇಡಿ. ಯಾವ ಬಟ್ಟೆ ಹಾಕ್ಕೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಈ ಒಂದು ಔಟ್ಫಿಟ್ನ ಹಾಕ್ಕೊಂಡಿದ್ದೀನಿ. ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲೇ ಇದ್ದೀನಿ, ಬಿಕಾಸ್ ಬೈಕಲ್ಲಿ ಹೋಗ್ತಾ ಇದ್ದೀವಿ, ಹಾಗಾಗಿ ಫುಲ್ಲು ಬ್ಲ್ಯಾಕಲ್ಲಿದ್ದೀನಿ. ನೋಡಿ, ರೆಡಿ ಆಗಿಬಿಡೋಣ, ಟೈಮ್ ಇಲ್ಲ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಬ್ರೇಕ್ಫಾಸ್ಟ್ ತಿಂತಾಯಿದ್ದೀವಿ. ಸೊ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟು ಅವಲಕ್ಕಿ ಮತ್ತು ಸೌತೆಕಾಯಿ ಬೀಟ್ರೋಟ್ ತಿಂತಾಯಿದ್ದೀನಿ. ಈಗ ಟಿಫನ್ ಮಾಡಿಕೊಂಡು ಹೊರಡೋದೆ. ಸೊ ಬನ್ನಿ, ಅವರು ತಿಂತಾಯಿದ್ದಾರೆ. ಅಜ್ಜಿ ಗೊತ್ತು ಮಾಡ್ಕೊತಾರೆ. ಸೊ ಇವಾಗ ರೆಡಿ ಆಗಬೇಕು, ಬ್ಯಾಗೆಲ್ಲ ತೊಗೋಬೇಕು. ಈಗ ಬ್ಯಾಗೆಲ್ಲ ತೊಗೊಂಡು ಹೊರಡೋದೆ. ಹೊರಡ್ತಾ ಇದ್ದೀವಿ. ಸೊ ಮತ್ತೆ ಮೇಲ್ಗಡೆ ಜರ್ಕಿನ್ ಹಾಕಿದ್ದೀವಿ, ಬಿಸಿಲಲ್ವಾ, ಸೊ ಅಲ್ಲೋಗಿ ರಿಮೂವ್ ಮಾಡೋಣ ಅಂತ. ಸೊ ಬನ್ನಿ ಹೋಗೋಣ. ಮನೆ ಕಟ್ತಾ ಇದ್ದಾರೆ, ಅಜ್ಜಿ ಹೊರಟ್ರು. ಬಾಯ್. ಬಂದರು. ಫೈನಲ್ ಆಗಿ ಹೊರಟ್ವಿ ನಾವು. ಅಜ್ಜಿನ ಡ್ರಾಪ್ ಮಾಡಿಬಿಟ್ಟು ನಾವು ಇಬ್ಬರು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಟ್ರಿಬಲ್ ರೈಡಿಂಗ್ ಅಲೌಡ್ ಇಲ್ಲ ಅಲ್ವಾ, ಸೊ ಹಾಗೆ ನಿಯರ್ ಮನೆ ಹತ್ರನೇ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿ ನಾವಿಬ್ಬರು ಬೈಕಲ್ಲಿ ಹೊರಡ್ತಾ ಇದ್ದೀವಿ. ಇವಾಗ ನಾವು ಫ್ಲೇವರಲ್ಲಿ ಮೇಲತ್ತಿ ಹೊರಡ್ತಾ ಇದ್ದೀವಿ. ಆಮೇಲೆ ಅವಾಗವಾಗ ಈ ಥರ ಟ್ರಿಪ್ ಹಾಕಿದ್ರೆ ನಂಗಂತೂ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ರೌಂಡ್ಸ್ ಹೋಗ್ತಾನೆ ಇರ್ತೀವಿ, ನಿಮಗೆಲ್ಲ ಗೊತ್ತೇ ಇದೆ. ನಾನಂತೂ ತುಂಬಾ ಕಾಯ್ತಾ ಇದ್ದೆ, ಯಾವಾಗ ನೋಡ್ತೀವೋ ಏನು ಅಂತ. ಅಂದರೆ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಎಕ್ಸೈಟಿಂಗ್ ಆಗಿರುತ್ತೆ. ಆನ್ ದ ವೇ ನಮಗೆ ಹೋಗ್ತಾ ಒಂದು ಸೇಮ್ ಪಂಚಮುಖಿ ಆಂಜನೇಯ ಟೆಂಪಲೇ ಸಿಕ್ತು. ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಮಾತಾಡ್ಕೊಂಡು ಹೊರಡ್ತಾ ಇದ್ವಿ. ಆಂಜನೇಯ ಸ್ವಾಮಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ತಾಯಿ ಬಂದ್ಬಿಟ್ಟು ಆಂಜನೇಯ ಸ್ವಾಮಿ ತಾಯಿ ಬಂದ್ಬಿಟ್ಟು ಅಂಜನಾದೇವಿ, ತಂದೆ ವರಾನ ರಾಜ ಅಂತಲೇ ಹೇಳ್ತಾರೆ. ಇವರು ವಾಯುದೇವನ ಅನುಗ್ರಹದಿಂದ ಜನಿಸಿರ್ತಾರೆ, ಹಾಗಾಗಿ ಇವ್ರಿಗೆ ವಾಯುಪುತ್ರ ಎಂದು ಕರೆಯುತ್ತಾರಂತೆ. ಆಂಜನೇಯ ಸ್ವಾಮಿಗೆ ಹನುಮಂತ ಅಂತ ಹೆಸರು ಯಾಕೆ ಬಂತಂದರೆ, ಅವರು ಚಿಕ್ಕಲ್ಲಿರ್ಬೇಕಾದಾಗ ಸೂರ್ಯ ಹುಟ್ಟೋದು ನೋಡಿಬಿಟ್ಟು ಅವ್ರಿಗೆ ಹಣ್ಣಂತ ಅನ್ಕೊಂಡ್ಬಿಡ್ತಾರೆ. ಅದಕ್ಕೆ ಅದನ್ನು ಹಿಡಿಯೋಕ್ಕೆ ಹೋಗಿ ಆಕಾಶಕ್ಕೆ ಜಿಗಿತಾರೆ. ಅದನ್ನು ತಡೆಯಲು ಇಂದ್ರನ ಏನು ಮಾಡ್ತಾರೆ, ಇದು ವಜ್ರಾಯುಧದಿಂದ ಅವ್ರಿಗೆ ಹೊಡೆದ್ಬಿಡ್ತಾರೆ. ಹೊಡೆದಾಗ ಅವ್ರಿಗೆ ಏಟಾಗುತ್ತೆ ಗಲ್ಲಕ್ಕೆ, ಹಾಗಾಗಿ ಗಲ್ಲೆಲ್ಲ ಊದ್ಕೊಂಡ್ಬಿಡುತ್ತೆ ಅಲ್ವಾ, ಅದಕ್ಕೆ ಇವ್ರಿಗೆ ಹನುಮಂತ ಅಂತ ಹೆಸರಿಡ್ತಾರೆ. ಹನುಮಂತನ ಶಕ್ತಿ ತುಂಬಾ ಇದೆ, ಅವ್ರಿಗೆ ತುಂಬಾ ಮಹಿಮೆ ಇದೆ. ಹನುಮಂತವರು ಅಷ್ಟಸಿದ್ಧಿ ನವನಿಧಿಗಳಿರ್ತಾರಲ್ಲ, ಅವ್ರದ್ದೆಲ್ಲ ಅಧಿಪತಿ ಅವರು. ಅಂದರೆ ನವಶಕ್ತಿಗಳು, ನಾವು 9 ದೇವ್ರುಗಳಿರ್ತಾವಲ್ಲ, ಅದಕ್ಕೆಲ್ಲ ಅಧಿಪತಿನೇ ಹನುಮಂತ ದೇವರು. ಹಾಗೆ ಇವ್ರಿಗೆ ಸಾವೇ ಇಲ್ಲ, ಇವರು ಚಿರಂಜೀವಿ. ಅಂದರೆ ಇವ್ರಿಗೆ ಸಾವಿಲ್ಲ, ಈ ದೇವ್ರಿಗೆ ಸಾವೇ ಇಲ್ಲ. ಯಾಕೆಂದರೆ ಅದ್ರದ್ದೇ ಒಂದು ಸ್ಟೋರಿ ಇದೆ, ನಾನು ಹೇಳ್ತೀನಿ.
ಅದಾದಮೇಲೆ ಹಾಗಾಗಿ ಇವ್ರಿಗೆ ಸಾವೇ ಇಲ್ಲ ಅಂತ ಭಕ್ತರು ಅನೇಕರು ಇವ್ರನ್ನ ತುಂಬಾ ನಂಬ್ತಾರೆ. ಆಂಜನೇಯ ಸ್ವಾಮಿ ಅಂದರೆ ಕೆಲವ್ರಿಗೆ ತುಂಬಾ ಹುಚ್ಚು. ಹಾಗಾಗಿ ದೇವಸ್ಥಾನ ನೋಡ್ಕೊತ ನಿಮಗೂ ಅವ್ರ ಬಗ್ಗೆ ಒಂದು 2 ಲೈನ್ಗಳು ತಿಳ್ಕೊಳ್ಳಿ ಅಂತ ನಾನು ತೋರಿಸ್ತಾ ಇದ್ದೀನಿ. ಈಗ ಇಲ್ಲೊಂದು ಪಂಚಮುಖಿ ಆಂಜನೇಯಗೆ ಬಂದಿದ್ದೀವಿ. ದೂರದಿಂದ ಅಷ್ಟು ದೊಡ್ಡದು ಅನ್ಸಲ್ಲ, ಬಟ್ ಹತ್ರದಿಂದ ನೋಡಿದ್ರೆ ವಾವ್, ಸೀರಿಯಸ್ ಆಗಿ ರಿಯಲ್ ಆಗಿ ಆಂಜನೇಯನೇ ನೋಡ್ತಾ ಇದ್ದೀನಿ ಅನ್ನೋ ಫೀಲು. ಬಟ್ ಸಕ್ಕತ್ತಾಗಿದೆ. ಒಂದು ರೌಂಡ್ ಹಾಕ್ತೀನಿ. ನನಗಂತೂ ನಿಜನೇ ಆಂಜನೇಯ ಬಂದು ನಿಂತ್ಕೊಂಡಿದ್ದಾರೇನೋ ಅನ್ನಿಸ್ತಾ ಇತ್ತು. ಹತ್ತಿರದಿಂದ ನೋಡಿದ್ರೆ ಅದು ಮಸ್ತ್ ಲೆವೆಲ್ ಅಂತಲೇ ಹೇಳ್ಬೋದು. ಈ ಥರದ್ದು 2 ಇದೆ. ಇನ್ನೊಂದು ಕುಣಿಗಲ್ ಹತ್ರ ಇರೋದು. ಇದು ನಂಗೆ ಆನ್ ದ ವೇ ಬೈಕಲ್ಲಿ ಹೋಗ್ತಾ ಸಿಕ್ತು, ಹಾಗಾಗಿ ನೋಡ್ಕೊಂಬರೋಣ ಅಂತ ಫುಲ್ಲು ಒಂದು ರೌಂಡ್ ಆಗ್ತಾಯಿದೆ. ಸೂಪರ್ ಮಾತ್ರ, ಯಾಕಂದರೆ ಅದು ಸ್ಕಿನ್ ಕಲರ್ ಇರೋದ್ರಿಂದ ಅದು ನಿಜನೇ ಬಂದು ಹಿಂಗೆ ನಿಂತ್ಕೊಂಡಿದ್ದಾರೆ ಅನ್ನೋ ಫೀಲ್ ಆಯಿತು. ಬಟ್ ಒಂಥರ ನೆಮ್ಮದಿ ಆಯಿತು, ಹೋಗಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ನೀವು ಮನೇಲಿದ್ದಾಗ ಟ್ರಿಪ್ ಹೋಗಬೇಕು ಅಂದರೆ ಇಲ್ಲಿಗೆ 1 ಡೇ ಹೋಗಿ ಬರ್ಬೋದು. ಚೆನ್ನಾಗಿದೆ, ಒಂದು ಒಳ್ಳೆ ಫೋಟೋ ವೀಡಿಯೋಸ್ ಎಲ್ಲ ಸಿಗುತ್ತೆ. ಹಾಗೆ ಒಂದು ಮನಸ್ಸಲ್ಲಿ ಆಂಜನೇಯ ದೇವ್ರನ್ನ ಭಕ್ತಿಯಿಂದ ಬೇಡ್ಕೊಂಡ್ರೆ ಏನು ಕೇಳ್ಕೊಂಡ್ರು ದೇವರೇ ಒಲಿತಾನಂತೆ. ಇನ್ನು ಇದೆಲ್ಲ ಯಾವ ಲೆಕ್ಕ. ಹಾಗೆ ಇಲ್ಲಿ ಮುಂದ್ಗಡೆ ಎಲ್ಲ ದೇವಸ್ಥಾನಗಳಿತ್ತು. ಇದು ಮಾತ್ರ ಸೂಪರ್. ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಅಜ್ಜಿ ಆಲ್ರೆಡಿ ಕುಣಿಗಳ ಹತ್ರ ಇದ್ದಾರೆ. ಈಗ ನಾವು ಬೈಕಲ್ಲಿ ಹೊರಡ್ತಾ ಇದ್ದೀವಿ. ತುಂಬಾ ಡಿಸ್ಟರ್ಬ್ ಆಗ್ತಾಯಿತ್ತು ಗಾಳಿಗೆ. ಕರೆಕ್ಟಾಗಿ ನಾನು ಮಾತಾಡಿದ್ರು ಅದು ಕೇಳಿಸ್ತಾ ಇಲ್ಲ. ಹಾಗಾಗಿ ನಾನು ಮತ್ತೆ ಮನೆಗೆ ಬಂದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸರಿ, ಅಲ್ಲಿ ಹೋಗಿ ನಾನು ಹೇಳ್ತೀನಿ. ಇದು ಆಂಜನೇಯಂಗೆ ಪಂಚಮುಖಿ ಅಂದರೆ ಯಾವ್ಯಾವುದು ಅವತಾರ ತಾಳಿದ್ದಾರೆ, ಅಲ್ಲಿದೊಂದು ಸಣ್ಣ ಸ್ಟೋರಿ ಏನು ಅಂತ ನಾವು ತಿಳ್ಕೊಳ್ಳೋಣ. ಈಗ ನಾವು ಅಜ್ಜಿನ ಎತ್ತಾಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬನ್ನಿ ಹೋಗೋಣ. ಈಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಕುಣಿಗಲ್ ಕೆರೆ ಇಲ್ಲೇ ಇದೆ ನೋಡಿ. ಅಲ್ಲರಿ ಯಾವುದೋ ಹಾಡಿದಲ್ಲ, ಯಾವುದದು ಅಜ್ಜನ್ನ ಕರ್ಕೊಂಡು ಬರೋಕ್ಕೆ ಬಂದಿದ್ದೀವಿ. ಹುಡುಕ್ಬೇಕೀಗ ಅಜ್ಜಿನ. ಫೋನ್ ಮಾಡ್ತೀನಿ. ಆ್ಯಕ್ಚುಲಿ ಆ ದೇವ್ರ ಹೆಸರು ಬಂದ್ಬಿಟ್ಟು ಸತ್ಯ ಶನೇಶ್ವರ ದೇವಸ್ಥಾನ. ಅಲ್ಲಿ ಪ್ರಸಿದ್ಧ ಆಗಿರೋದು ಆಂಜನೇಯ, ಪಂಚಮುಖಿ ಆಂಜನೇಯ. ಸೊ ನಾವು ಹೋಗ್ತಾ ಇರೋದು ಶನೇಶ್ವರ ದೇವಸ್ಥಾನಕ್ಕೆ. ಇದು ಟ್ವಿಸ್ಟ್ ಈ ವಿಡಿಯೋದಲ್ಲಿ. ಆಮೇಲೆ ಹೋಗ್ತಾನೆ ಎಲ್ಲ ನಾಯ್ಮರಿ. ನೀವೇನೇ ಹೇಳಿ, ದೂರದಿಂದ ನೆಕ್ಸ್ಟ್ ಲೆವೆಲ್ಲು ಆ ವೇವ್ ಇದೆಯಲ್ಲ, ಸೂಪರು. ಅಲ್ಲಿ ನೋಡಿ, ಆ ಫುಲ್ಲು ಆಕಾಶ ಮಧ್ಯೆ ಒಂದು ಆಂಜನೇಯ ಪಂಚಮುಖಿ ನೋಡ್ತಾ ಇದ್ದರೆ ರಿಯಲ್ ಆಗೇ ಇದೆ ಅನಿಸುತ್ತೆ. ದೇವರ ನಾನು ಸುಳ್ಳು ಹೇಳ್ತಿಲ್ಲ, ನೀವೊಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ. ನಾನು ಸುಳ್ಳು ಹೇಳ್ತಾ ಇಲ್ಲ. ಇಟ್ಸ್ ಅಮೇಝಿಂಗ್. ಬನ್ನಿ ಇವಾಗ ಹೋಗೋಣ. ದೂರದಿಂದನೇ ಇಷ್ಟು ಸಖತ್ತಾಗಿದೆ, ಸೂಪರಾಗಿದೆ. ಇನ್ನು ಹತ್ತಿರದಿಂದ ಇನ್ನೂ ಯಾವ ಥರ ಇರ್ಬೋದು ಅಂತ ನೋಡ್ತಾ ಇರ್ಬೋದು. ನೋಡಿ, 161 ಅಡಿ ಪಂಚಮುಖಿ ಆಂಜನೇಯ ದೇವಸ್ಥಾನ. ಪಕ್ಕದಲ್ಲೇ ಶನಿ ಮಹಾತ್ಮನ ದೇವಸ್ಥಾನ ಇದೆ. ಸೂಪರಾಗಿದೆ. ಮತ್ತು ಲೈವಲ್ಲಿ ಆಂಜನೇಯ ಸ್ವಾಮಿ 5 ಮುಖಗಳಿದ್ದಾವಲ್ಲ, 5 ಮುಖಗಳಿಗೂ ಒಂದೊಂದು ಸೂಚನೆ ಪಾಲಿಸಿದ್ದಾರೆ. ಒಂದೊಂದಕ್ಕೂ ಒಂದೊಂದು ವಿಶೇಷತೆ ಇದೆ. ಅಂದರೆ ಪೂರ್ವದಲ್ಲಿರೋದು ಹನುಮಂತ ದೇವರು. ಇದು ಪಾಪವೆಲ್ಲ ಕಳೆದು ಮನಸ್ಸಿಗೆ ಶಾಂತಿ ನೀಡುತ್ತೆ. ಹಾಗೆ ನರಸಿಂಹಸ್ವಾಮಿ ಅಂತ ದಕ್ಷಿಣ ದಿಕ್ಕಲ್ಲಿರೋದು ಭಕ್ತರಿಗೆ ಶತ್ರುಗಳಿಗೆ ಮೇಲೆ ಜಯ ಮತ್ತು ರಕ್ಷಣೆ ನೀಡುತ್ತಂತೆ. ಗರುಡ ಅಂದರೆ ಪಶ್ಚಿಮ ದಿಕ್ಕಲ್ಲಿರೋದು ವಿಶೇಷ ಬಾಧೆ ಮತ್ತು ದುಷ್ಟಗಳನ್ನು ಶಕ್ತಿ ನರಾಕಾತ್ಮಕತೆಯಿಂದ ಮುಕ್ತಿ ನೀಡುತ್ತಂತೆ.
ಹಾಗೆ ವರಹ ಅಂದರೆ ಉತ್ತರ ದಿಕ್ಕಲ್ಲಿದೆಯಲ್ಲ ಅದನ್ನು ಗ್ರಹ ದೋಷಗಳನ್ನು ನಿವಾರಿಸಿ ಸಮೃದ್ಧಿ ಮತ್ತು ವಿಜಯನ್ನು ತರುತ್ತಂತೆ. ಅಂದರೆ ಏನೇ ಒಂದು ಕಷ್ಟ ಆಗಲಿ, ಒಂದು ಜಯಶಾಲಿ ಸಿಗಲಿ, ಒಂದು ಶಕ್ತಿ ಕೊಡುತ್ತೆ. ಹಾಗೆ ಹಯಗ್ರೀವ ಅಂದರೆ ಆಕಾಶದತ್ತ ಮೇಲ್ಮುಖ ಇದೆಯಲ್ಲ ಮೇಲ್ಗಡೆ, ಸೊ ಅದನ್ನು ಜ್ಞಾನ, ವಿವೇಕ ಮತ್ತು ಆಧ್ಯಾತ್ಮಿಕ ಶಕ್ತಿ ಕರುಣಿಸುತ್ತೆ. ಸೊ ಇಷ್ಟು ಒಂದೊಂದು ಬನ್ನಿ. ಈಗ ಆಂಜನೇಯ ಸ್ವಾಮಿಯವ್ರದ್ದು ಸ್ಟೋರಿ ಹಾಕಿದ್ದಾರೆ. ಅಂದರೆ ಇಲ್ಲಿ ದೇವಸ್ಥಾನ ಹೇಗಾಯಿತು, ಸ್ಟಾರ್ಟಿಂಗಿಂದ ಸ್ಟೆಪ್ ಬೈ ಸ್ಟೆಪ್ ಏನೇನೆಲ್ಲ ಆಗಿದೆ ಅದೆಲ್ಲ ಅಲ್ಲಿ ಸ್ಟೋರಿಗಳನ್ನ ಹಾಕಿದ್ದಾರೆ. 1 2 3 4 5 6 ಆ ಥರ. ಹಾಗೆ ಇಲ್ಲಿ ಒಂದು ಆನೆ ನೋಡಿದ್ವಿ, ಅದು ರಿಯಲ್ ಅಲ್ಲ. ಈಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಫೈನಲ್ ಆಗಿ. ನಾವು ಹೋಗಿ ಬಂದು ಮಾಡ್ತಾ ಇದ್ದೀವಿ. ಸೊ ನೋಡೋಣ. ಇಲ್ಲಿ ಈ ವ್ಯೂ ಮಾತ್ರ ಸಕ್ಕತ್ತಾಗಿತ್ತು, ಸೂಪರ್, ಕಣ್ಣು ಸಾಲದು ಆ ಥರ ಇದೆ ವ್ಯೂ. ಈಗ ಹೊರಗಡೆ ಹೋಗೋಣ. ಬರ್ತಾನೆ ಇದ್ದಾರೆ. ಬೇಡ, ಬಿಡ್ತಾರ ಇಲ್ವಾ? ಸೂಪರ್ ಆಗಿದೆ ಮಾತ್ರ ವ್ಯೂ. ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡೆ. ಈಗ ಹೊರಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಅಜ್ಜಿ ಬನ್ನಿ. ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ, 9 ನವಗ್ರಹಗಳಿಗೆ ಆಂಜನೇಯ ಸ್ವಾಮಿನೇ ಅಧಿಪತಿ ಅಂತ. ಆ ದೇವ್ರುಗಳೆಲ್ಲ ಇಲ್ಲಿ ತೋರಿಸಿದ್ದಾರೆ. ತುಂಬಾ ಅಲಂಕಾರವಾಗಿ ದೇವರೇ ಬಂದು ಕೂತಿದ್ದಾರೆ ಅನ್ನೋ ಥರ ತೋರಿಸಿದ್ದಾರೆ. ಒಂಥರ ಒಳ್ಳೆ ವೈಬ್ ಇದೆ. ಇದೊಂದು ನಿದ್ರೆ ಮಾಡುವಾಗ ಕಾಣುವ ಕನಸು, ಕನಸಿನಲ್ಲಿ ನಿಮ್ಮ ನಿದ್ರಿಸುವ ಬಿಡದಿರುವುದೇ ಕನಸು. ಚೆನ್ನಾಗಿದೆ. ಆಮೇಲೆ ನೀವು ಆಂಜನೇಯ ಸ್ವಾಮಿ ಮೇಲೆ ಹೋಗಬೇಕು ಅಂದರೆ ಇದೆಲ್ಲ ದರ್ಶನ ಮುಗಿಸ್ಕೊಂಡೇ ಹೋಗೋಕ್ಕೆ ಸಾಧ್ಯ, ಹಂಗೆ ಹೋಗೋಕ್ಕಾಗಲ್ಲ. ಆಮೇಲೆ ಇನ್ನೊಂದು ನನಗೆ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು, ಅಲ್ಲಿ ಎಲ್ಲದಕ್ಕೂ ದುಡ್ಡು ಅಂತ ಇದೆ. ಈಗೆಲ್ಲ ಅದನ್ನೇ ನಡೀತಾ ಇರೋದು, ಒಪ್ಕೋತೀನಿ. ಬಟ್ ಎಲ್ಲನೂ ಒಂದು ದೇವ್ರು ನೋಡೋಕ್ಕೂ ಅವರೇ ಕರೀತಾರೆ, ದರ್ಶನ ಮಾಡಿ ಅರ್ಚನೆ ಮಾಡಿ ಅಂತ ಹೇಳಿ 100 ರೂಪಾಯಿ ಕೇಳ್ತಾರೆ. ಅದು ನಂಗೆ ಇಷ್ಟ ಆಗಿಲ್ಲ, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ದೇವ್ರು ನೋಡೋಕ್ಕೂ ಈಗ ದೇವ್ರಿಗೆಲ್ಲ ದುಡ್ಡಾಗ್ಬಿಟ್ಟಿದೆ. ಮೇಲ್ಗಡೆ ಹೋಗಬೇಕು ಅಂದ್ರೂ 10 ರೂಪಾಯಿ ಅಂತೆ. ಆಮೇಲೆ ಅಲ್ಲೆಲ್ಲ ಸುಮ್ಮನೆ ಅರ್ಚನೆ ಅವರೇ ಏನು ಮೆನ್ಷನ್ನೇ ಮಾಡಿಲ್ಲ, ಎಲ್ಲ ಆದಮೇಲೆ ಹೇಳ್ತಾ ಇದ್ದಾರೆ 100 ರೂಪಾಯಿ ಇಡಿ, 50 ರೂಪಾಯಿ ಇಡಿ ಅಂತ. ಅದು ನಂಗೆ ಇಷ್ಟ ಆಗಿಲ್ಲ. ಈಗ ಪ್ರಸಾದ ತಿನ್ನೋ ಸಮಯ. ಪ್ರಸಾದ ತಿಂದು ಹಂಗೆ ಮುಂದ್ಗಡೆ ಪುಟ್ಟ ಕೃಷ್ಣನ ನೋಡಿದೆ, ಹಾಗೆ ಕೃಷ್ಣನ ತುಳಿದೆ. ಕೃಷ್ಣನ ಇಟ್ಟಿದ್ದಾರೆ, ತೊಟ್ಲು ತುಗ್ತಾ ಇದ್ದೀನಿ ದೇವ್ರಿಗೆ. ಆದಷ್ಟು ಬೇಗ ನಮ್ಮ ಮನೇಲಿ ಯಾರಾದರೂ ಕೃಷ್ಣ ಹುಟ್ಟು ಬರಲಿ ಅಂತ.
ರಾಹು ಹತ್ರ ಬಂದಿದ್ದೀವಿ. ಇಲ್ಲಿ ರಾಹು ಕೇತು ಆಂಜನೇಯ ದಂಪತಿ. ಆಂಜನೇಯ ಮದುವೆ ಆಗಿದ್ಯಾ ಅಲ್ಲೋಡು, ಆಂಜನೇಯ ಬ್ರಹ್ಮಚಾರಿ ತಾನೆ ಅಲ್ಲ, ಆಂಜನೇಯ ಮದುವೆ ಆಗಿದಾರ ಅಲ್ಲೋಡಿ. ಪತ್ನಿ ಸೂರ್ಯ ದೇವನ ಮಗಳಾದ ಸುವರ್ಚಲಾ ದೇವಿ. ಆಂಜನೇಯ ಜನ್ಮಸ್ಥಳ ಕರ್ನಾಟಕ, ಕೊಪ್ಪಳ ಜಿಲ್ಲೆ. ಆಂಜನೇಯ ಓಹೋ, ಇಲ್ಲಿ ನಾನು ಮುಂಚೆ ಶನಿವಾರನ ದೇವಸ್ಥಾನಕ್ಕೆ ಬರ್ತಿದ್ದೆ. ದೇವರೇ ನಂದೇನೇ ಇದ್ರು ಕಾಪಾಡಪ್ಪ. ಅವರು ದರ್ಶನ ಮಾಡ್ತಾ ಇದ್ದಾರೆ. ವಾವ್, ಅಬ್ಬಾ ಬಾಬಾ ಬಾಬಾ. ಈಗ ಒಂದು 2 ಕುಡಿಯೋಣ ಅಂತ. ಮಾರ್ಬಿಡು ಎಲ್ಲ ಮಾಡಿದ್ರು ಅಣ್ಣ. ಬಂದಾದ್ಮೇಲೆ ಇನ್ನೇನು ಮಾರ್ದ್ರ ಆಯ್ತಲ್ಲ. ನೀನು ಪೈಪ್ ಹಾಕೊಳ್ಳಪ್ಪ, ಒಬ್ಳೆ ಒಂದು ಪೈಪ್ ಬೇಕಾದ್ರೂ ಇವ್ರಿಗೆ ಮಾರ್ಕೊಂಡ್ರು ಇಲ್ಲಿ ದಾಸೋಹ ಇಟ್ಟಿದ್ದಾರೆ, ಹಾಗಾಗಿ ದಾಸೋಹ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ 1 ಗಂಟೆ ಆಗಿರ್ಬೋದು ಮೇ ಬಿ. ದಾಸೋಹ ತಿಂದ್ಕೊಂಡು ಹೊರಡೋದೆ. ಎಲ್ಲೇ ಹೋದ್ರೂ ದೇವ್ರ ಪ್ರಸಾದನ ಮಿಸ್ ಮಾಡಬಾರ್ದು, ಸ್ವಲ್ಪ ಆದರೂ ತಿನ್ನಲೇಬೇಕು. ಹಾಗಾಗಿ ಹೊರಡ್ತಾ ಇದ್ದೀವಿ. ಬನ್ನಿ ಏನಿದೆ ಅಂತ ನೋಡುವ. ಈಗ ದಾಸೋಹ ತಿನ್ನೋ ಸಮಯ. ಈಗ ದಾಸೋಹ ಬಂದುಬಿಟ್ಟು ಅನ್ನ ಮತ್ತು ಸಾಂಬಾರು ಕೊಡ್ತಾಯಿದ್ರು. ಈಗ ನಾನು ಹಾಕಿಸ್ಕೊತಾ ಇದ್ದೀನಿ. ದಾಸೋಹ ತಿಂದು ಸಿಗ್ತೀನಿ. ಫೈನಲಾಗಿ ಇಷ್ಟು ದರ್ಶನ ಮಾಡಿಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಈಗ ಹೊರಡ್ತಾ ಇದ್ದೀವಿ. ಅಜ್ಜಿಗೆ ಬ್ಯಾಗ್ ಹಾಕ್ಬಿಟ್ಟಿದ್ದೀನಿ. ಈಗ ಹೊರಡೋದೆ. ಬನ್ನಿ ಅಜ್ಜಿ. ಈಗ ಸಿಕ್ಕಾಪಟ್ಟೆ ಬಿಸಿಲು, ಮುಖಕ್ಕೆ ಹೊಡಿತಾ ಇದೆ. ಹೊರಡೋದು. ಬೈಕ್ ತಗೊಂಬರ್ತಾರೆ. ಅಜ್ಜಿನ ಈಗ ಬಸ್ಸಲ್ಲಿ ಡ್ರಾಪ್ ಮಾಡಿ ನಾವು ಯಾವುದು ಬಸ್ ಸ್ಟಾಪ್. ಬಸ್ ಸ್ಟಾಪ್. ಕುಣಿಗಲ್ ನಾವು ಕುಣಿಗಲ್ಲಲ್ಲಿದ್ದೀವಿ. ನೆಲಮಂಗಲ ಹೋಗ್ತೈತೆ ನೋಡ್ರಿ. ಲಾಸ್ಟ್ ಅನ್ಸುತ್ತೆ.
ಬೈಕ್ ಟ್ರಾವೆಲ್ ಅಲ್ವಾ. ನೋಡಿ ಬೆಳಗ್ಗೆ ಪೂಜೆ ಮಾಡಿದ್ದೆ ಎಲ್ಲ ಹಂಗೆ ಇದೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಈಗ ತಾನೇ ಬಂದ್ವಿ. ಸೊ ಏನಾಯ್ತು ನೋಡ್ಬೇಕಿತ್ತು ಅವಾಗ ಎಂಥದ್ದು ಅಂತವ. ಏನಿದೆ ಹಿಂಗೆ ಮಾಡ್ಕೊಂಡಿರ? ಅವನ್ ಏನ್ ಮಾಡ್ಕೊಂಡಿದ್ದಾನೆ, ಎಷ್ಟು ಕೊಳೆ ಆಗಿತ್ತು ನೋಡು. ಹಿಂದ್ಗಡೆ ಧೂಳು ಕೊಳೆನೇ ಕೂತಿತ್ತು. ಸೊ ಐ ಹೋಪ್ ಈ ವಿಡಿಯೋ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಎಲ್ಲ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಬಾಯ್.